ಸ್ಕೂಲ್ಸ್ ಇದೆ, ಯೂನಿವರ್ಸಿಟೀಸ್ ಇದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಯಾವುದಕ್ಕೂ ತೊಂದರೆ ಇಲ್ಲ ಸರ್. ಬ್ಯಾಂಕು, ಹೋಟೆಲ್ಸು, ರೆಸ್ಟೋರೆಂಟ್ಸು, ಹಾಸ್ಪಿಟಲ್ಸ್ಗಳು, ಎಜುಕೇಶನ್ಸು, ಹಾಸ್ಪಿಟಲ್ಸು, ಸೊ ಎವ್ರಿಥಿಂಗ್ ಹತ್ರ ಪ್ರತಿಯೊಂದು ಅವೈಲೇಬಲ್ ಇದೆ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಸಿವೇಜ್ ವ್ಯವಸ್ಥೆ, ಈ ಕಡೆ ನಿಮಗೆ ಇದು ನೀರಿನ ವ್ಯವಸ್ಥೆ, ವಾಟರ್ ವ್ಯವಸ್ಥೆ. ಕಲರ್ ವೈಸ್ ಡೈಮೆನ್ಷನ್ಸ್ ಹಾಕಿದ್ದಾರೆ. 30-40 ಯೆಲ್ಲೋ ಕಲರ್ಡ್ ಎಲ್ಲ 30-40s. ವೀಕ್ಷಕರೇ ನೋಡಿ, ಇವೆಲ್ಲ 30-40. ಇಲ್ಲೂ ಕೂಡ ಅವೈಲೇಬಲ್ ಇದೆ. ಆಮೇಲೆ ಬ್ಲೂ ಕಲರ್ ಎಲ್ಲ ಬಂದ್ಬಿಟ್ಟು 30-50 ಬರುತ್ತೆ. 30-50 ಎರಡು ಮಾತ್ರ ಇದೆ ಅಷ್ಟೇ ಅಲ್ವಾ ಇದು? ಎರಡು ಅವೈಲೇಬಲ್ ಇದೆ. ಆಡ್ ಸೈಡ್ಸ್ ಬಂದು ಆರೆಂಜ್ ಕಲರ್. ಇವೆಲ್ಲ ಆಡ್ ಸೈಡ್ಸ್ ಗಳಲ್ವಾ, ಆರೆಂಜ್ ಕಲರ್. ಈ ಸುತ್ತಮುತ್ತಲು ಏರಿಯಾ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಏನೇನಿದೆ? ಸ್ಕೂಲು, ಕಾಲೇಜ್, ಹಾಸ್ಪಿಟಲ್, ಕಾಲೇಜು, ಹಾಸ್ಪಿಟಲ್ಸ್ ಎಲ್ಲ ಹತ್ರ ಇದೆ. ಇಲ್ಲಿಂದ ದೇವನಹಳ್ಳಿ ಒಂದು 15 to 18 ಕಿಲೋಮೀಟರ್ಸ್ ಅಷ್ಟೇ ಇದೆ. ಅಷ್ಟೇನೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ನೇಲ್ ಅಲ್ಲಿ, ಹೈಲೈಟ್ಸ್ ಅಲ್ಲಿ, ಬೀರೋಲ್ ಅಲ್ಲಿ ಎಲ್ಲ ನೋಡಿರ್ತೀರಾ. ಒಂದೊಳ್ಳೆ ಲೇಔಟ್ ಅನ್ನ ಒಂದೊಳ್ಳೆ ಬೆಲೆಯಲ್ಲಿ ಇವತ್ತು ನಮಗೆ ಟ್ರಸ್ಟ್ ವರ್ದಿ ಪ್ರಾಪರ್ಟೀಸ್ ಅವರು ತಗೊಂಡ್ಬರ್ತಾ ಇದ್ದಾರೆ. ಅಂಡ್ ಈ ಲೇಔಟ್ ನ ಹೆಸರು ಬಂದ್ಬಿಟ್ಟು ಸಾಯಿ ಸಮೃದ್ಧಿ ಲೇಔಟ್ ವೀಕ್ಷಕರ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಟ್ರಸ್ಟ್ ವರ್ದಿ ಕಡೆಯಿಂದ ತೇಜಸ್ವಿನಿ ಮೇಡಮ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ. ಮೇಡಮ್ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸೊ ನಿಮ್ ಜೊತೆ ಮುಂಚೆ ನಾನು ಚೆನ್ನಾಗಿದ್ದೀನಿ, ಮುಂಚೆನೂ ವಿಡಿಯೋಸ್ ಮಾಡಿದೀವಿ, ಅನೇಕ ವಿಡಿಯೋ ಲೇಔಟ್ ಗಳನ್ನೆಲ್ಲ ತೋರಿಸಿದೀವಿ. ಸೊ ಫಸ್ಟ್ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗೋ ಬದಲು ರೋಡ್ ಅಲ್ಲೇ ನಿಲ್ಸಿದೀರಾ. ಸೊ ನಾನ್ ಕೇಳುವಂತದ್ದು, ಇಲ್ಲೊಂದು ರೋಡ್ ಬರ್ತಾ ಇದೆ ಅಲ್ಲ, ಈ ರೋಡ್ ಎಲ್ಗೆ ಹೋಗುತ್ತೆ ಸರ್? ಇದು ಜಂಗಮಕೋಟೆ ಸರ್ಕಲ್. ಜಂಗಮಕೋಟೆ ಸರ್ಕಲ್. ಸೊ ಅಲ್ಲಿ ನಿಮ್ಗೆ ದಿನ ಬಳಕೆ ವಸ್ತುಗಳಾಗ್ಲಿ, ಅಂಗಡಿಗಳು, ರೇಷನು, ಹಾಸ್ಪಿಟಲ್ಸು, ಮೆಡಿಕಲ್ ಶಾಪ್ಸು, ಪ್ರತಿಯೊಂದು ಗ್ರಾಸರಿ ಶಾಪ್ಸು, ಹೋಟೆಲ್ಸು, ರೆಸ್ಟೋರೆಂಟ್ಸು ಎಲ್ಲ ಸಿಗುತ್ತೆ. ಎಲ್ಲ ಇಲ್ಲೇ ಇದೆ. ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ. ಅಲ್ಲೇ ಕಾಣಿಸ್ತಿದೆ ವೀಕ್ಷಕರೇ, ಆಕ್ಚುಲಿ ನಿಮ್ಗೆ ಅಲ್ಲಿ ಕಾಣಿಸ್ತಿದೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ನಾನು ಬರ್ಬೇಕಾದ್ರೆ ಕಂಪ್ಲೀಟ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅಲ್ಲಿಂದ ಇಲ್ಲಿಗೆ ಒಂದು 200 ಮೀಟರ್ಸ್ ಇರ್ಬೋದು ಅಷ್ಟೇನೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಹಿಂದ್ಗಡೆ ತೋರಿಸಿ, ನಿಮ್ಮ ಹಿಂದ್ಗಡೆ ಒಂದು ಸ್ಕೂಲ್ ಇದೆ. ಇಲ್ಲಿ ಯಾವ ಸ್ಕೂಲ್ ಮೇಡಮ್ ಇದೆ? ಆಕ್ಚುಲಿ ಶ್ರೀ ಜ್ಯೋತಿ ಆಂಗ್ಲ ಪ್ರಾಥಮಿಕ ಶಾಲೆ. ಪ್ರಾಥಮಿಕ ಶಾಲೆ, ಇಂಗ್ಲಿಷ್ ಸ್ಕೂಲ್ ಅಲ್ವಾ ಇದು? ಸೊ ಹೈಸ್ಕೂಲ್ ಅಂತ ಹೇಳ್ಬೋದು. ಎರಡು ಆಪ್ಷನ್ ಇದೆ. ಅಂಡ್ ಆ ಸ್ಕೂಲ್ಗೆ ಅಡ್ಜಸೆಂಟ್ ಆಗಿರುವಂತ ಲೇಔಟ್. ಬನ್ನಿ ಲೇಔಟ್ ಒಳಗಡೆ ವಾಕ್ ಮಾಡೋಣ. ಈ ರೋಡ್ ಇದೆಲ್ಲ, ಈ ತರ ಹೋದ್ರೆ ಎಲ್ಲಿ ಹೋಗುತ್ತೆ ಇದು ರೋಡ್? ಹೊಸಕೋಟೆಗೆ ಕನೆಕ್ಟ್ ಆಗುತ್ತೆ ಸರ್. ಸೀದಾ ಹೊಸಕೋಟೆಗೆ ಹೋಗುತ್ತೆ. ಜಸ್ಟ್ half an hour to 40 minutes. ಸೊ ಹೊಸಕೋಟೆಗೆ ಒಳ್ಳೆ ಕನೆಕ್ಟಿವಿಟಿ ಇದೆ, ಕೋಲಾರಕ್ಕೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಇನ್ನ ಕನೆಕ್ಟಿವಿಟಿ ಅಂತ ಬಂದ್ರೆ ರೋಡ್ ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿಂದ ಇಲ್ಲಿಗೆ ಬರುತ್ತೆ? ಕನೆಕ್ಟಿವಿಟಿ ಬಗ್ಗೆ ಹೇಳಿ. ಕನೆಕ್ಟಿವಿಟಿ ಬಂದು ನಿಮ್ಗೆ ವಿಜಯಪುರ, ಜಂಗಮಕೋಟೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಬರ್ಬೋದು. ಓಕೆ. ಶಿಡ್ಲಘಟ್ಟ ಬಂದು ಇದಕ್ಕೆ ಡಿಸ್ಟಿಕ್ ಬರುತ್ತೆ. ಸೊ ದೇವನಹಳ್ಳಿ, ಆಮೇಲೆ ಹೊಸಕೋಟೆ, ಇದು ಸೆಂಟ್ರಲ್ ಇದೆ ಸರ್. ಜಂಗಮಕೋಟೆ ಅನ್ನೋ ಸರ್ಕಲ್ ಬಂದು, ಜಂಗಮಕೋಟೆ ಅನ್ನೋ ಊರು ನಿಮ್ಗೆ ದೇವನಹಳ್ಳಿಗೆ, ಹೊಸಕೋಟೆಗೆ, ಈ ಕಡೆ ಸೂಲಿಬೆಲೆ ಆಗ್ಲಿ, ಎಲ್ಲದಕ್ಕೂ ಒಂದು ಜಂಕ್ಷನ್ ತರ ಜಂಕ್ಷನ್ ಇದೆ ಆಕ್ಚುಲಿ ಅಲ್ವಾ? ಒಂದು ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಏನು ಆಂಧ್ರದಿಂದ ಬರುತ್ತೆ ಬಸ್ಗಳು, ಎಲ್ಲವೂ ಕೂಡ ಇಲ್ಲೇನೆ ಪಕ್ಕದಲ್ಲೇ ಪಾಸ್ ಆಗತ್ತಲ್ವಾ ಅಲ್ವಾ? ಬಸ್ ಫೆಸಿಲಿಟಿ ಕೂಡ ಇದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ STRR ನಾವು ಬರ್ತಾ ಆಕ್ಚುಲಿ ಸಿಕ್ತು ಕೂಡ. ಸೊ STRR ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಮೇಡಮ್? 15 minutes ಡ್ರೈವ್. 15 ನಿಮಿಷ. 15 ನಿಮಿಷದಲ್ಲಿ ನಾವು STRR ಗೆ ರೀಚ್ ಆಗ್ಬಹುದು. ಅಂಡ್ ಈ ಜಂಗಮಕೋಟೆ ಅಂತ ಬಂದ್ರೆ ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಹೇಳಿ. ಯಾರಾದ್ರೂ ಲೈಕ್ ಇಲ್ಲಿ ಬೈ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಯಾಕೆ ಬರ್ಬೇಕು? ಅಂತ ಡೆವಲಪ್ಮೆಂಟ್ ಏನಿದೆ ಮೇಡಮ್ ಇಲ್ಲಿ ಸುತ್ತಮುತ್ತಲು? ಸರ್ ಆಲ್ರೆಡಿ ಡೆವಲಪ್ಡ್ ಜಂಗಮಕೋಟೆ ಅಂದ್ರೆ ಇವಾಗ ಇಂಟೀರಿಯರ್ ಇದೆ, ನಮ್ಗೆ ಡೆವಲಪ್ಮೆಂಟ್ ಆಗೋಕೆ ಟೈಮ್ ಹಿಡಿಯುತ್ತೆ ಅಂತ ಲೊಕೇಶನ್ ಅಲ್ಲ. ನೀವು ಆಲ್ರೆಡಿ ತೋರಿಸ್ದಂಗೆ ಇಲ್ಲಿ ನೋಡ್ತಿರ್ತೀರಾ, ಸೆಕೆಂಡ್ ಟು ಸೆಕೆಂಡ್ ಗಾಡಿಗಳು ಮೂವ್ ಆಗ್ತವೆ, ಓಡಾಡ್ತಾನೆ ಇರುತ್ತೆ ಗಾಡಿಗಳು. ಸೆಕೆಂಡ್ ಎಷ್ಟು ಟ್ರಾಫಿಕ್ ಇರುತ್ತೆ, ಅಷ್ಟು ವೆಹಿಕಲ್ಸ್ ಓಡಾಡುತ್ತೆ. ಅವಾಗ್ಲೇ ನಮ್ಮ ಅನ್ಕೋಬಹುದು, ನಾವು ಆರಾಮಾಗಿ ಮನೆ ಕಟ್ಕೊಂಡು ಇರ್ಬೋದು ಅನ್ನೋ ತರ. ಸೊ ಆಲ್ರೆಡಿ ಇಲ್ಲಿ ಊರಿರೋದ್ರಿಂದ ಸುತ್ತ ಮನೆಗಳು ಕೂಡ ಇದೆ, ತೋರಿಸ್ಕೊಡ್ತೀವಿ ನಾವು. ಔಟ್ಸ್ಕರ್ಟ್ಸ್ ಇಲ್ಲ, ರೋಡ್ ಇಂದ ಅಟ್ಯಾಚ್ಡ್ ಆಗಿ ನಮ್ಮ ಪ್ರಾಜೆಕ್ಟ್ ಇರೋದು. ಓಕೆ ಓಕೆ. ಇನ್ನು ಸುತ್ತಮುತ್ತಲು ಡೆವಲಪ್ಮೆಂಟ್ ಯಾವ ತರ ಇದೆ? ಗವರ್ಮೆಂಟ್ ಡೆವಲಪ್ಮೆಂಟ್ಸ್ ಗಳಲ್ಲಿ ಏನೇನ್ ಬರ್ತಾ ಇದೆ ಇಲ್ಲಿ? ಸರ್ KIADB ಏರೋಸ್ಪೇಸ್ ಪಾರ್ಕ್, ಹೌದು, ಥರ್ಡ್ ಫೇಸ್ ಈಗ ಜಂಗಮಕೋಟೆಯಲ್ಲಿ ಬರ್ತಾ ಇದೆ. ಥರ್ಡ್ ಫೇಸ್ ಬರ್ತಾ ಇದೆ. ಥರ್ಡ್ ಫೇಸ್ ಬರ್ತಾ ಇದೆ. ಸೊ KIADB ಗೆ
ತುಂಬಾ ಹತ್ತಿರವಾಗಿರುವಂತ ಲೇಔಟ್ ಹೌದು ಇದು. ಸರ್, ಹೌದು. ಓಕೆ, ಸೊ ನಿಮ್ಗೆ ತುಂಬಾ ಜನರಿಗೆ ಗೊತ್ತಿರ್ಬೋದು KIDB ಬಗ್ಗೆ, ನಿಮಗೆ ಮಾಹಿತಿ ಇರ್ಬೋದು ವೀಕ್ಷಕರೇ. ಅಂಡ್ ಸ್ಕ್ರೀನ್ ಮೇಲೂ ಕೂಡ ನಾ KIDB ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಅಂಡ್ ಅದರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಅಂತ ಇರುತ್ತೆ, ಆ ಸರ್ಟಿಫಿಕೇಟ್ಸ್ ಅನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಅವೈಲೇಬಲ್ ಮಾಡ್ತೀನಿ. ಬೇಕಾಗಿರೋ ಮಾಹಿತಿ ಕೂಡ ಕ್ಲೈಂಟ್ಸ್ ಆಗ್ಲಿ ವಿಡಿಯೋ ನೋಡ್ತಾ ಇರೋರಾಗ್ಲಿ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಜಂಗಮ್ ಕೋಟೆಯಲ್ಲಿ ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಏನ್ ಬರ್ತಾ ಇದೆ, ಏನಿದೆ, ಗವರ್ಮೆಂಟ್ ಕಡೆಯಿಂದ ಏನ್ ಡೆವಲಪ್ಮೆಂಟ್ಸ್ ಬರ್ತಾ ಇದೆ, ಕಂಪನೀಸ್ ಏನ್ ಬರ್ತಾ ಇದೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಹೇಗಿರುತ್ತೆ, ಅಂದ್ರೆ ಇಲ್ಲಿ ಬಂದು ಉಳ್ಕೊಳ್ಳೋರಿಗೋಸ್ಕರ ಅಲ್ವಾ ಮೇಡಮ್. ಒಂದು ಇಂಟ್ರೊಡಕ್ಷನ್ ಅಂತೂ ಆಯ್ತು, ಬಟ್ ಆದ್ರೆ ಒಂದು ನಮ್ಮ ಜನರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡೋಣ. ಸೊ ನಾವ್ ಎಲ್ಲಿದ್ದೀವಿ, ಎಷ್ಟು ಡೆವಲಪ್ಮೆಂಟ್ ಇದೆ. ಯಾಕಂತಂದ್ರೆ ₹1 ಪೇಮೆಂಟ್ ಮಾಡಿದ್ರು ಅವ್ರು ನೋಡ್ತಾರೆ, ಯೋಚನೆ ಮಾಡ್ತಾರೆ, ಓ ಡೆವಲಪ್ಮೆಂಟ್ ಇದೆಯಾ, ವರ್ತ್ ಇದೆಯಾ ಅನ್ನೋದೊಂದು ಯೋಚನೆ ಮಾಡ್ತಾ ಇರ್ತಾರೆ. ನೀವು ನನ್ಗೆ ಹೇಳಿದ್ರಿ ಲೈಕ್ KIDB ಬರ್ತಾ ಇದೆ ಸರ್ ಹತ್ರದಲ್ಲಿ. KIDB 3 ಹಂತದಲ್ಲಿ ಆಗಿದೆ. ಸೊ ನೀವು ಹೇಳಿ 3 ಹಂತಗಳು ಎಲ್ಲೆಲ್ಲಿ ಬರ್ತಾ ಇದೆ, ಸ್ವಲ್ಪ ಎಕ್ಸ್ಪ್ಲನೇಷನ್. KIDB ಫೇಸ್ 1 ಬಂದು ದೇವನಹಳ್ಳಿ ಹತ್ರ ಬಂದಿದೆ ಆಲ್ರೆಡಿ, ಹೌದು ಇದೆ. ಡೆವಲಪ್ಡ್. ಸೆಕೆಂಡ್ ಫೇಸ್ ಬಂದು ಸೂಲಿಬೆಲೆಗೆ ಹತ್ರದಲ್ಲಿದೆ, ಸೂಲಿಬೆಲೆ ಬ್ಯಾಕ್ ಸೈಡ್ ಬಂದಿದೆ. ಸೊ ದೇವನಹಳ್ಳಿಯಲ್ಲೂ ಕೂಡ ದೇವನಹಳ್ಳಿ ಬ್ಯಾಕ್ ಸೈಡ್ ಬರುತ್ತೆ ಫೇಸ್ 1. ಫೇಸ್ 3 ಬಂದು ಜಂಗಮ್ ಕೋಟೆಗೆ ಆಗಿದೆ ಸರ್. ಇಲ್ಲ ಹತ್ರ ಎಷ್ಟು ಎಕರೆಯಲ್ಲಿ ಮಾಡಿರುವಂತದ್ದು? 600 ಎಕರ್ಸ್ ಸರ್. 600 ಎಕರೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿನೂ ಇರ್ಬೋದು, ಬಟ್ ಇವಾಗ ಆಗಿರೋದು 600 ಎಕರ್ಸ್ ಅಂತ. ಸೊ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಟೈಮ್ ಡ್ಯೂರೇಷನ್ ಎಷ್ಟಾಗ್ಬೋದು? ಒಂದು 20 to 25 ಮಿನಿಟ್ಸ್ ಅಪ್ರಾಕ್ಸ್. ಅಷ್ಟೊಳಗಡೆ KIDB ಹತ್ರ ಹೋಗ್ಬೋದು. ಓಕೆ, ಆಮೇಲೆ ನನಗೆ ಗೊತ್ತಿದ್ದಂಗೆ ಇಲ್ಲಿ STRR ಕೂಡ ಇದೆ. ನಾವು ಬರ್ಬೇಕಾದ್ರೆ ಆಕ್ಚುಲಿ ಸಿಕ್ತು ನಮ್ಗೆ STRR. ಸೊ ನೀವ್ ಹೇಳಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ STRR? 15 ಮಿನಿಟ್ಸ್ ಆಗುತ್ತೆ, 15 ನಿಮಿಷದಲ್ಲಿ ಬರ್ಬೋದು. ಆಕ್ಚುಲಿ ನಾವು ಬರ್ಬೇಕಾದ್ರೆ STR ಸಿಕ್ತು ಕೂಡ ವೀಕ್ಷಕರೇ. ನಾನು ನಿಮ್ಗೆ ಆ ಕ್ಲಿಪ್ಸ್ ಅನ್ನು ಕೂಡ ಹಾಕಿರ್ತೀನಿ. ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ಸ್ಟ್ರೇಟ್ ಆಗಿ ಕೋಲಾರ ರೂಟಲ್ಲಿ ಬಂದರೆ ಇಲ್ಲಿಗೆ ಬರ್ಬೋದು. ಆ್ಯಂಡ್ ಜಂಗಮ ಕೋಟೆ ಅಂತ ಬಂದರೆ ಈ ಊರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ. ಏನೇನಿದೆ ಇಲ್ಲಿ, ಎಷ್ಟು ಡೆವಲಪ್ಮೆಂಟ್ ಇದೆ ಜಂಗಮ ಕೋಟೆ? ಸರ್, ಜಂಗಮ್ ಕೋಟೆ ಅನ್ನೋದು ಒಂದು ನಾರ್ಮಲ್ ಆಗಿ ಒಂದು ಊರು ಹೇಗಿರುತ್ತೆ, ಆಲ್ರೆಡಿ ಡೆವಲಪ್ಡ್ ಊರು, ಸಿಟಿ. ಇವಾಗ ಒಂದು 5 ವರ್ಷದಿಂದ 6 ವರ್ಷದಿಂದ ತುಂಬಾ ಇಂಟೀರಿಯರ್ ಅಂತ ಅನ್ನಿಸ್ತಿತ್ತು ಜಂಗಮ್ ಕೋಟೆ ಅನ್ನೋದು. ಜಂಗಮ್ ಕೋಟೆ ಅಂದ್ರೆ ತುಂಬಾ ದೂರ ಇದೆ, ಸಿಟಿಗೆ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ ಅಂತ. ಬಟ್ ಹೌದು, ಸಿಟಿಯಿಂದ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ರೂ ಕೂಡ ಸಿಟಿ ಆದಂಗೆ ಆಗಿದೆ ಇವಾಗ ಜಂಗಮ್ ಕೋಟೆ. ಇದೇ ಒಂದು ಇಂಡಿವಿಜುವಲ್ ಸಿಟಿ ಆಗ್ಬಿಟ್ಟಿದೆ ನೀವು ಹೇಳ್ತಾ ಇರೋ ಪ್ರಕಾರ ಅಲ್ವಾ? ನೀವು ಆಲ್ರೆಡಿ ತೋರಿಸಿದಂಗೆ ಕ್ಲಿಪ್ಪಿಂಗ್ಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಇವೆಲ್ಲ ತೋರಿಸ್ಕೊಡ್ತೀವಿ. ಅಷ್ಟು ಜನ ಇದ್ದಾರೆ ಅಂತಂದ್ರೆ ಒಂದು ಸೆಕೆಂಡು ಕೂಡ ಖಾಲಿ ಇರಲ್ಲ ರೋಡ್ಗಳು. ಕರೆಕ್ಟಾಗಿ ಹೇಳಿದ್ರೆ ವೀಕ್ಷಕರೇ, ನಾವು ಅಷ್ಟೇ ಬರಬೇಕಾದ್ರೆ ತುಂಬ ನೋಡಿದ್ವಿ. ಹೋಟೆಲ್ಸ್ಗಳಿರ್ಬೋದು, ಬ್ಯಾಂಕ್ಗಳು, ಶೋರೂಮ್ಗಳು. ಆ್ಯಕ್ಚುಲಿ ನೀವು ಇಲ್ಲಿ ಬಂದು ಉಳ್ಕೊಂಡ್ರಿ ಅಂದರೆ ಇಲ್ಲಿಂದ ಬೇರೆ ಹೊರಗಡೆ ಹೋಗೋ ಅಗತ್ಯನೇ ಇಲ್ಲ. ಹೌದು ಸರ್. ಒಂದು ಒಳ್ಳೆ ನಿಮಗೆ ಜಾಬ್ ಇದೆ, ಸೆಟ್ಲ್ಮೆಂಟ್ ಇದೆ ಅಂತಂದ್ರೆ ಆರಾಮಾಗಿ ಇಲ್ಲೇನೆ ಇರ್ಬೋದು. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಂತಂದ್ರು ಇಲ್ಲಿ ಪೀಸ್ ಆಫ್ ಮೈಂಡ್ ಆರಾಮಾಗಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕನೆಕ್ಟಿವಿಟಿ ಚೆನ್ನಾಗಿದೆ, ಒಳ್ಳೆ ಲೊಕ್ಯಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲೈಕ್ ನಮಗೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಅಂದರೆ ಕನೆಕ್ಟಿವಿಟಿ ಅದೆಷ್ಟು ದೂರ ಸಿಗುತ್ತೆ? ಏರ್ಪೋರ್ಟ್ಗೆ ಎಷ್ಟು ದೂರ ಆಗುತ್ತೆ ಮೇಡಮ್ ಇಲ್ಲಿಂದ? ಏರ್ಪೋರ್ಟ್ ಇಲ್ಲಿಂದ 30 ಮಿನಿಟ್ಸ್ ಡ್ರೈವಲ್ ಸಿಗುತ್ತೆ ಸರ್. 30 ಮಿನಿಟ್ಸ್ ಡ್ರೈವಲ್ ಸಿಗುತ್ತೆ ಮೇಡಮ್. ಇಲ್ಲಿ ಸುತ್ತಮುತ್ತಲು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು, ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ಸ್ಗಳು ಯಾವ್ದು ಅವೈಲೇಬಲ್ ಇದೆ ಸರ್? ಇಲ್ಲಿ ಅಮರಾವತಿ ಅಂತ ಊರಿದೆ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಅಂತ ಇದೆ ಸರ್, ಹತ್ರದಲ್ಲೇ ದೊಡ್ಡ ಯೂನಿವರ್ಸಿಟಿ. ಹೌದು. ಮತ್ತೆ ವಿದ್ಯಾಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೂಡ ಇದೆ. ಅದು ಇಲ್ಲಿಂದ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಲ್ಲಿ ಇದೆ ಅಷ್ಟೇ. ಪಕ್ಕದಲ್ಲಿ ಸ್ಕೂಲ್ ಕೂಡ ಇದೆ. ಇದು ಶ್ರೀ ಜ್ಯೋತಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಕೊಡ್ರಿ. ಇದು ಶ್ರೀ ಜ್ಯೋತಿ, ಅದು ವಿದ್ಯಾಜ್ಯೋತಿ. ಸೊ 2 ಆಪ್ಷನ್ ಇದೆ ಹತ್ರದಲ್ಲೇನೆ. ತುಂಬಾ ಸ್ಕೂಲ್ಸ್ ಇದೆ, ಯೂನಿವರ್ಸಿಟೀಸ್ ಇದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಯಾವುದಕ್ಕೂ ತೊಂದರೆ ಇಲ್ಲ ಸರ್. ಬ್ಯಾಂಕು, ಹೋಟೆಲ್ಸು, ರೆಸ್ಟೋರೆಂಟ್ಸು, ಹಾಸ್ಪಿಟಲ್ಸ್ಗಳು, ಎಜುಕೇಶನ್ಸು, ಹಾಸ್ಪಿಟಲ್ಸು, ಸೊ ಎವ್ರಿಥಿಂಗ್ ಹತ್ರ ಒಂದು ಅವೈಲೇಬಲ್ ಇದೆ ಸರ್. ಈಗ ದಿನ ಬೆಳಗ್ಗೆ ಎದ್ದಾಗ ಮನೆಗೆ ಗ್ರೋಸರೀಸ್ ಬೇಕು, ಸಾಮಾನು ತರಬೇಕು, ಅದಕ್ಕೆಲ್ಲ ಹೋಗ್ಬೇಕು ನಾವು? ಇಲ್ಲ ಸರ್, ವಾಕೇಬಲ್ ಡಿಸ್ಟೆನ್ಸ್ ಸರ್ಕಲ್ ಜಂಗಮ್ ಕೋಟೆ. ಹೌದು, ನಾನು ತೋರಿಸಿದೆ, ನಾವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ವಲ್ಲ. ಜಂಗಮ್ ಕೋಟೆಗೆ ಹೋದ್ರೆ ನಿಮ್ಗೆ ಅಲ್ಲಿ ಅಂಗಡಿಗಳು, ಆಮೇಲೆ ಗ್ರೋಸರಿ ಶಾಪ್ಗಳು, ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಸಂತೆ ಕೂಡ ನಡೆಯುತ್ತೆ ಸರ್ ಇಲ್ಲಿ. ಸಂತೆ ನಡೆಯುತ್ತೆ ಮೇಡಮ್ ಇಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಫ್ರೆಶ್ ತರಕಾರಿ ಬೇಕು, ಫ್ರೂಟ್ಸ್ ಬೇಕು ಅಂತಂದ್ರೆ ಮೇಡಮ್ ಹೇಳ್ದಂಗೆ ಎಲ್ಲ ಸುತ್ತಮುತ್ತ ಬೆಳೆಯೋದ್ರಿಂದ ಕಮ್ಮಿ ಬೆಲೆಗೂ ಸಿಗುತ್ತೆ, ಮತ್ತೆ ಸ್ವಲ್ಪ ಆರ್ಗ್ಯಾನಿಕ್ ಆಗೂ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಹೌದು, ಫ್ರೆಶ್ ಆಗೂ ಸಿಗುತ್ತೆ. ಕರೆಕ್ಟ್ ಮೇಡಮ್. ಇವಾಗ ಸುತ್ತಮುತ್ತಲು ಮಾತಾಡಿದ್ ಜಾಸ್ತಿ ಆಯ್ತು, ಇವಾಗ ಲೇಔಟ್ ಬಗ್ಗೆ ಬಂದ್ಬಿಡೋಣ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಇದೆ? ಇದು 4.5 ಎಕರ್ಸ್ ಅಲ್ಲಿ ಬರುತ್ತೆ ಸರ್. 4.5 ಎಕರೆ. ಹೌದು. ಎಷ್ಟು ಸೈಟ್ ಫಾರ್ಮ್ ಆಗಿದೆ? 88 ಸೈಟ್ಸ್ ಫಾರ್ಮ್ ಆಗಿದೆ. 88. ಹೌದು. ಅದರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಉಳ್ಕೊಂಡಿದೆ ಇವಾಗ? 88 ಸೈಟ್ಸ್ ಅಲ್ಲಿ ಸೋಲ್ಡ್ ಔಟ್ ಆಗಿ ಇನ್ 50% ಅಂದ್ರೆ 47 ಸೈಟ್ಸ್ ಅವೈಲೇಬಲ್ ಇದೆ. 47 ಸೈಟ್ಸ್ ಗಳು ಅವೈಲೇಬಲ್ ಇದೆ. ಯಾವ ಡೈಮೆನ್ಷನ್ ಕೊಡ್ತಾ ಇದ್ದಾರೆ? 30-40 ಇದೆ, 30-50 ಇದೆ, ಆಡ್ ಡೈಮೆನ್ಷನ್ಸ್ ಪ್ಲಾಟ್ಸ್ ಇದೆ,
ನಾರ್ತ್ ಫೇಸಿಂಗ್ಸ್ ಇದೆ, ಈಸ್ಟ್ ಫೇಸಿಂಗ್ಸ್ ಇದೆ, ಕಾರ್ನರ್ ಪ್ಲಾಟ್ಸ್ ಇದೆ. ಕಾರ್ನರ್ ಸಿಗುತ್ತಾ? ಹಾ ಹೌದು ಸರ್, Okay. ಎಲ್ಲ ಪ್ಲಾಟ್ಸ್ ಅವೈಲೇಬಲ್ ಇದೆ. ತುಂಬಾ ಜನ As if now. ಕಾರ್ನರ್ ಕೇಳ್ತಾ ಇರ್ತೀರಾ, ಡೆಫಿನೆಟ್ಲಿ ಕಾರ್ನರ್ ಸಿಗುತ್ತೆ. ಮೇಡಮ್ ಹೇಳ್ದಂಗೆ ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲದೂ ಕೂಡ ಸಿಗುತ್ತೆ. 30-40, 30-50 ಅಂಡ್ ಔಟ್ Hot ಸೈಡ್ಸ್ಗಳು sides ಕೂಡ ಇದೆ. ಮೂರು ಎಲ್ಲದೂ ಸಿಗುತ್ತೆ. ಹೌದು. ಮೇಡಮ್ ಇನ್ನು ಡೆವಲಪ್ಮೆಂಟ್ ಅಂತ ಬಂದ್ರೆ, ಸೊ ಲೇಔಟ್ ಡೆವಲಪ್ಮೆಂಟ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ನಮಗೆ? ಸರ್ ಬೇಸಿಕ್ ಕಮ್ಯುನಿಟೀಸು ಇಮ್ಮಿಡಿಯೇಟ್ ಆಗಿ ನಿಮಗೆ ಮನೆ ಕಟ್ಕೊಳ್ಳೋದಕ್ಕೆ ಏನು ಫೆಸಿಲಿಟೀಸ್ ಬೇಕು ಎಲ್ಲ ಆಲ್ರೆಡಿ ಇದೆ ಇಲ್ಲಿ ಊಟಲ್ಲಿ. ಆಲ್ರೆಡಿ ಇಲ್ಲಿ ಮನೆ ಕೂಡ ಕಟ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಹಿಂದ್ಗಡೆ ಮನೆಗಳಲ್ಲಿ ಮನೆಗಳಿದೆ. ಇದೆ, ಆ ಕಡೆನೂ ಮನೆ ಇದೆ. ಓಕೆ, ಇಲ್ಲೇನೆ ಸಿವೇಜ್ ಇದೆ, ಹೌದು, ಡ್ರೈನೇಜ್ ಇದೆ, ರೋಡ್ ವ್ಯವಸ್ಥೆ ಇದೆ, ಆಮೇಲೆ ನೀರು ಮತ್ತೆ ಕರೆಂಟ್. ಇದಕ್ಕೇನು ವ್ಯವಸ್ಥೆ ಮಾಡ್ಕೊಡ್ತಾ ಕರೆಂಟು ಇದ್ದಾರೆ? ಇದೆ ಸರ್. ಕರೆಂಟ್ Current already ಇದೆ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಲೈನ್ಸ್ ಎಲ್ಲ ಹೋಗಿದೆ ಅಂತ ಹೇಳ್ಬೋದು. ಅಂಡ್ ವಾಟ್ ಅಬೌಟ್ ವಾಟರ್ಗೆ ಏನು ವ್ಯವಸ್ಥೆ ಕೊಡ್ತಾ ಇದ್ದಾರೆ? ಪಂಚಾಯತಿಯಿಂದ ವಾಟರ್ ಕನೆಕ್ಷನ್ ಇದೆ. ಹ್ಮ್. ಸೊ ಇಲ್ಲೇ ಬೋರ್ ಇದೆ, ಅಲ್ಲಿ ಕಾಣುತ್ತೆ. ಹಿಂದ್ಗಡೆನೆ ಬೋರ್ ಇದೆ. ಬೋರ್ ಇದೆ. ಓಕೆ ಇಂಡಿವಿಜುವಲ್ ಪ್ಲಾಟ್ಗೆ ವಾಟರ್ ಕನೆಕ್ಷನ್ ಇದೆ. ಓಕೆ ಓಕೆ. ಸೊ ನಾವಿಲ್ಲಿ ರೀಸೆಂಟಾಗಿ ಕ್ಲೀನ್ ಮಾಡಿರೋದ್ರಿಂದ ಅಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೊಂದು ನೋಡ್ಬೋದು ಬನ್ನಿ ನೀವು, ಇಲ್ಲಿ. ಇದೊಂದು ಮಾತ್ರ ತೋರಿಸ್ಬಿಡೋಣಲ್ವಾ? ತೋರಿಸ್ಕೊಡ್ತೀನಿ. ಹೌದು, ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಗೆ ಸಿವೇಜ್ ವ್ಯವಸ್ಥೆ, ಈ ಕಡೆ ನಿಮ್ಗೆ ಇದು ನೀರಿನ Water, ವ್ಯವಸ್ಥೆ, ಹೌದು. ವಾಟರ್ ವ್ಯವಸ್ಥೆ ಅದು ಪ್ರತಿಯೊಂದು ಸೈಡ್. ರೀಸೆಂಟ್ ಆಗಿ ತುಂಬಾ ಮಳೆ ಬಂತಲ್ವಾ, ಗಿಡಗಳೆಲ್ಲ ಜಾಸ್ತಿ ಬೆಳೆದಿತ್ತು ಅಂತ ಕ್ಲೀನಿಂಗ್ ಮಾಡಿಸಿದೀವಿ. ಓಕೆ, ಅವಾಗ ಮಣ್ಣೊಳಗೆ ಹೋಗಿದೆ, ಅದೆಲ್ಲಾನು ಓಪನ್ ಮಾಡಿಸ್ತೀವಿ. ಇದೊಂದು 30-40 ಸೈಟ್ ಅಲ್ವಾ ಮೇಡಮ್ ಹೌದು ಇದು? ಸರ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಪ್ರತಿಯೊಂದು ಬೌಂಡ್ರೀಸ್ ಇರ್ಬೋದು. ಅಂಡ್ ಮೇನ್ ಆಗಿ ನಂಬರಿಂಗ್ ನೋಡಿ, ಇಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಒಂದು ನಂಬರಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಬೌಂಡ್ರಿ ಕಲ್ಗಳನ್ನ, ಅವು ಎಲ್ಲೋ ಕಲರ್ ಎಲ್ಲ ಬೌಂಡ್ರಿ ಕಲ್ ಅಲ್ವಾ ಮೇಡಮ್? ಅಪ್ ಟು ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿವರೆಗೆ. ದಿಸ್ ಇಸ್ ಒನ್ ಕಾರ್ನರ್ 30-40 ಸೈಟ್ ಹೌದು. ಅಲ್ವಾ? ಅಷ್ಟೇ ಅಲ್ಲ, ನಿಮಗೆ ಫ್ಯಾಮಿಲೀಸ್ ಇರ್ತಾರೆ, ಸಂಜೆ ಟೈಮಲ್ಲಿ ಕುತ್ಕೋಬೇಕು ಮಾಡಬೇಕು ಅಂತಂದ್ರೆ ಇಲ್ಲಿ ಒಳ್ಳೆ ಕುತ್ಕೊಳ್ಳೋದಕ್ಕೆಲ್ಲ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದೀರಾ. ಚೆನ್ನಾಗಿದೆ. ಒಳ್ಳೆ ಗಿಡಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಟೋಟಲ್ ಆಗಿ 47 ಸೈಟ್ಸ್ಗಳು ಮಾತ್ರ ಅವೈಲೇಬಲ್ ಇರುವಂಥದ್ದು. ಸೊ ವೀಕ್ಷಕರೇ, ಮೇಡಮ್ ಹತ್ರ ಕೇಳಿದೆ ಲೇಔಟ್ ಪ್ಲಾನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸ್ಕ್ರೀನ್ ಮೇಲೂ ಬರ್ತಾ ಇರ್ಬೋದು, ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮೇಡಮ್, ಯಾವ ಥರ ಬರುತ್ತೆ, ಎಂಟ್ರೆನ್ಸ್ ಯಾವ ಥರ, ಅಪ್ರೋಚ್ ಯಾವ ಥರ? ಆಸ್ ಇಟ್ ಈಸ್ ಲೇಔಟ್ ಹೇಗಿದೆಯೋ ಆ ಥರ ಪೇಸ್ಟ್ ಮಾಡಿದ್ದೀವಿ ನಾವು. ಓಕೆ. ಸೊ ಆ್ಯಕ್ಚುಲಿ ಇದು ಲೇಔಟ್ ಪ್ಲಾನ್. ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸ್ ಬಂದು ಇದಾಗುತ್ತೆ, ಇಲ್ಲಿಂದ ಎಂಟ್ರೆನ್ಸ್ ಸಿಗುತ್ತೆ ನಮಗೆ. ಎಂಟ್ರೆನ್ಸ್ ಆಗುತ್ತೆ. ಓಕೆ, ಮನೆ ಇದೆ, ಅಲ್ಲಿ ಕಾಣ್ಬೋದು. ಹಿಂದ್ಗಡೆ ಮನೆ ಇರುತ್ತೆ. ಓಕೆ ಓಕೆ. ಸೊ ಈ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ ಮನೆ ಪಕ್ಕದಲ್ಲಿರೋದು. ಸೊ ಇದು ಕಲರ್ ವೈಸ್ ಡೈಮೆನ್ಷನ್ಸ್ ಹಾಕಿದ್ದೀವಿ. 30-40 ಎಲ್ಲೋ ಕಲರ್ ಎಲ್ಲ 30-40s. ವೀಕ್ಷಕರೇ ನೋಡಿ, ಇವೆಲ್ಲ 30-40. ಹೌದು, ಇಲ್ಲೂ ಕೂಡ ಅವೈಲೇಬಲ್ ಇದೆ. ಆಮೇಲೆ ಬ್ಲೂ ಕಲರ್ ಎಲ್ಲ ಬಂದ್ಬಿಟ್ಟು 30-50 ಬರುತ್ತೆ. 30-50 ಎರಡು ಮಾತ್ರ ಇದೆ ಅಷ್ಟೇ ಅಲ್ವಾ ಇದು? ಎರಡು ಅವೈಲೇಬಲ್ ಇದೆ. ಆಡ್ ಸೈಡ್ಸ್ ಬಂದು ಆರೆಂಜ್ ಕಲರ್, ಇವೆಲ್ಲ ಆಡ್ ಸೈಡ್ಸ್ ಗಳಲ್ವಾ? ಆರೆಂಜ್ ಕಲರ್ಸ್. ವೈಟ್ ಕಲರ್ ಎಲ್ಲ ಸೋಲ್ಡ್ ಔಟ್. ಸೋಲ್ಡ್ ಔಟ್ ಆಗಿದೆ. ಮೇಡಮ್ ಇಲ್ಲಿ ಪಾರ್ಕ್ ಕೊಟ್ಟಿದ್ದೀರಾ, ಪಾರ್ಕ್ ಬರ್ತಾ ಇದೆಯಾ? ಹೌದು ಸರ್, ಪಾರ್ಕ್ ಆಲ್ರೆಡಿ ಇದೆ. ಓ, ಇಲ್ಲೊಂದು ಪಾರ್ಕ್ ಇದೆ. ಪಾರ್ಕ್ ಅಲ್ಲಿ ತೋರಿಸಿ ಒಂದ್ಸತಿ. ಅಲ್ಲಿ ನೋಡಿ ಕಾಣ್ತಾ ಇರ್ಬೋದು, ಅದು ಆಕ್ಚುಲಿ ಪಾರ್ಕೇನೆ. ಓಕೆ, ಸೊ ಈ ಕಡೆ ಮತ್ತೆ ವಾಪಸ್ ಬನ್ನಿ. ಹಿಂದ್ಗಡೆ ಆಕ್ಚುಲಿ ಓಕೆ ಆ ಜಾಗದಲ್ಲಿ ಬರುತ್ತೆ. ಹಿಂದ್ಗಡೆ ನಮ್ಮ ಕಾರ್ಸ್ ಎಲ್ಲ ನಿಂತ್ಕೊಂಡಿದೆ, ತೋರಿಸಿ ಅಲ್ಲಿ. ಆಕ್ಚುಲಿ ಲಾಸ್ಟ್ ಅಲ್ಲಿ ನಾವು ಬಂದ್ವಲ್ಲ, ವಾಕ್ ಮಾಡಿದ್ವಲ್ಲ, ಆ ಜಾಗದಲ್ಲೂ ಕೂಡ ನಿಮಗೆ ಪಾರ್ಕ್ ಬರುತ್ತೆ. ಪಾರ್ಕ್ ಬರುತ್ತೆ. ಸಿಎ ಕೂಡ ಇದೆ ಸರ್, ಅಲ್ಲಿ ಸಿಎ ಏರಿಯಾನು ಇದೆ. ಸೊ ಸಿಎ ಏರಿಯಾ ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ ಸಿಎ ಏರಿಯಾ. ಸೊ ಸಿಎ ಏರಿಯಾ, ಇಲ್ಲೊಂದು ಪಾರ್ಕು, ಇಲ್ಲೊಂದು ಪಾರ್ಕು. ದಿಸ್ ಇಸ್ ದ ಎಂಟ್ರೆನ್ಸ್ ಏರಿಯಾ. 30 feet ರೋಡ್. ಹೌದು ವೀಕ್ಷಕರೇ, ನಿಮಗೆ ಟಾರ್ನ 30 feet ರೋಡ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಇಂಟರ್ನಲ್ ರೋಡ್ಗಳು ನೋಡ್ಬೋದು. ಮಧ್ಯದಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಜಾಗ ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಮೇಡಮ್ ಈಗ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಲೇಔಟ್ ಎಲ್ಲ ನೋಡ್ಕೊಂಡ್ಬಂದ್ವಿ, ಪಾರ್ಕ್ ಇದೆ, ಇದನ್ನ ಎಕ್ಸ್ಪೆಷನೇಷನ್ ಕೂಡ ಕೊಟ್ರಿ. ಸೊ ಇವಾಗ ಹಿಂದ್ಗಡೆ ಮನೆ ನೋಡ್ತಾ ಇದ್ದೀನಲ್ಲ, ಸೊ ಇಲ್ಲಿ ಬರೋರು ಸ್ವಲ್ಪ ಹೊರಗಡೆ ಇದ್ದೀವಿ, ಬೇರೆಯವ್ರು ಯಾರು ನಮ್ಗೆ ಒಪ್ಕೊಳ್ಳಲ್ಲ ಅಂತಂದ್ರೆ ತಾವೇ ಮನೆಗಳನ್ನು ಕಟ್ಕೊಡಕ್ಕಾಗತ್ತಾ? ಖಂಡಿತ ಸರ್, ಟ್ರಸ್ಟ್ವರ್ತಿ ಮನೆ ಕಟ್ಟಿ ಕೊಡೋ ಫೆಸಿಲಿಟಿ ಕೂಡ ಇದೆ ನಮ್ಮ ಕಡೆ. ಯಾವ ತರ ಮನೆ ಕಸ್ಟಮೈಸ್ಡ್ ಮನೆಗಳು. ಹಾ. ಸೊ ಇವಾಗ ಸೈಟ್ ತಗೊಂಡಿರ್ತಾರೆ, ಅವ್ರಿಗೆ ನಿಂತು ಕಟ್ಸಕ್ ಆಗೋದಿಲ್ಲ. ಸೊ ನಮ್ ಕಡೆನೆ ಟೀಮ್ ಇದೆ, ಕನ್ಸ್ಟ್ರಕ್ಷನ್ ಟೀಮು. ಸೊ ಅವರು ಕಸ್ಟಮೈಸ್ಡ್ ಮನೆನ ಪ್ಲಾನ್ ಮಾಡಿ, ನೀವು ಕ್ಲೈಂಟ್ಸ್ ಏನ್ ಹೇಳ್ತಾರೆ, ನಮ್ಗೆ ಇದೇ ತರ 2 BHK ಬೇಕು, ಇಲ್ಲ ಡ್ಯೂಪ್ಲೆಕ್ಸ್ ಬೇಕು, ಏನ್ ಮನೆ ಕೇಳ್ತಾರೆ ಅದೇ ರೀತಿ ನಾವು ಕಸ್ಟಮೈಸ್ಡ್ ಮಾಡಿ ಮನೆ ಕಟ್ಕೊಡ್ತೀವಿ. ಮನೆ ಕೂಡ ಕಟ್ಕೊಡ್ತೀರಾ. ಸೊ ನಿಮಗೆ ಔಟ್ ಸೈಡ್ ತಗೊಂಡಿರ್ತೀರಾ, ಕಾರ್ನರ್ ಸೈಡ್ ತಗೊಂಡಿರ್ತೀರಾ, ಬೇರೆ ಬೇರೆ ರೀತಿ ವಿತ್ ಓನರ್ ಫೆಸಿಲಿಟಿ ಅಥವಾ ನಮಗೆ ವಿತ್ ರೆಂಟಲ್ ಬೇಕು, ಪ್ರತಿಯೊಂದು ಕೂಡ ಯಾವ ರೀತಿ ಬೇಕು ನಿಮಗೆ ಬೆಸ್ಟ್ ಮನೆಗಳನ್ನ ಟ್ರಸ್ಟ್ ವರ್ದಿಯವ್ರು ಕಟ್ಕೊಡ್ತಾರೆ. ಬೆಲೆಗಳು ಕೂಡ ಚೆನ್ನಾಗಿರುತ್ತಾ? ಹೌದು ಸರ್, ಜಾಸ್ತಿ ಚಾರ್ಜ್ ಮಾಡಲ್ಲ ತಾನೆ? ರೀಸನೇಬಲ್ ಪ್ರೈಸ್ ಇದೆ. ಓಕೆ. ಮತ್ತೆ ರೆಂಟಲ್ ಇನ್ಕಮ್ ಕೂಡ ಚೆನ್ನಾಗಿದೆ ಸರ್. ಈ ಲೊಕೇಶನ್ ನೀವು ನೋಡ್ತಿರೋದ್ರಿಂದ, ಇಷ್ಟು ಜನ ಇರೋದ್ರಿಂದ, ವೆಹಿಕಲ್ಸ್ ಕೂಡ ತುಂಬಾ ಓಡಾಡ್ತಿದೆ, ತುಂಬಾ ಮನೆಗಳಿದೆ ಸುತ್ತಮುತ್ತ, ಕಂಪನೀಸ್ ಇರೋದ್ರಿಂದ. ಸೊ ನೀವು ರೆಂಟಲ್ ಇನ್ಕಮ್ ಕೂಡ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ರೆಂಟಲ್ ಬರ್ತಾರೆ. ಹೌದು ಸರ್, ಅಲ್ವಾ? ವೀಕ್ಷಕರೇ ಆಲ್ರೆಡಿ ನೋಡಿ, ಅಲ್ಲೊಂದು ಮನೆ ಇದೆ,
ಆ್ಯಂಡ್ ನೋಡಿ ಇಲ್ಲೊಂದು ಮನೆ ಇದೆ ಆ್ಯಂಡ್ ಈ ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ರೆಂಟಲ್ಗೆ ಪರ್ಪಸ್ಗೆ ಮಾಡಿರುವಂಥದ್ದು. ತುಂಬ ಜನ ರೆಂಟಲ್ಗೆ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವು ಇಲ್ಲಿ ಒಂದು ರೆಂಟಲ್ ಪರ್ಪಸ್ ಮಾಡ್ಬೋದು. ಒಂದು ವೇಳೆ ನಾವು ಉಳ್ಕೊಂಡಿಲ್ಲ ಅಂದ್ರೂ ಕೂಡ ರೆಂಟಲ್ಗೋಸ್ಕರನೇ ಮನೆ ಬೇಕಾದ್ರೆ ಕಟ್ಟಿ ಇಟ್ಬಿಡ್ಬೋದು. ಸ್ಕೂಲ್ ಹತ್ರನೇ ಇರೋದ್ರಿಂದ ಇವಾಗ ಕೆಲವು ಮಕ್ಕಳು ವ್ಯಾನ್ ಹಾಕ್ಬೇಕು, ದೂರ ಹೋಗಿ ಬರ್ಬೇಕು. ಸ್ಕೂಲ್ಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಇಲ್ಲೇ ಮನೆ ಮಾಡ್ಕೊಂಡು ಮಕ್ಳು ಹಿಂಗೆ ಸ್ಕೂಲ್ಗೆ ಹೋಗ್ಬೋದು, ಹಿಂಗೆ ಬರ್ಬೋದು. ಪೇರೆಂಟ್ಸ್ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಡೆಫಿನೆಟ್ಲಿ ಆ ಆಪ್ಷನ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ಪಕ್ಕದಲ್ಲೇ ಲೇಔಟಲ್ಲಿ ಒಂದು ಮನೆ ಇತ್ತು. ಸರ್ ಹತ್ರ ಕೇಳಿದೆ ಯಾರ ಮನೆ ಸರ್ ಮಾತಾಡ್ಬೋದಾ ಅಂತ. ಸರ್ ಇದು ಯಾರ ಮನೆ ಸರ್ ಇದು? ಸರ್ ಇದು ಜ್ಯೋತ್ಸ್ನಾ ಮೇಡಮ್ ಅವರು, ನಮ್ಮ ಶಿವನ್ ಅವ್ರ ಮಗಳು. ಓಕೆ ಸರ್ ಇದು ಫಸ್ಟ್ ಹೌಸ್ ಕನ್ಸ್ಟ್ರಕ್ಷನ್ ರೀಸೆಂಟ್ ಆಗಿ ಇವರೇ ಮಾಡಿದ್ರು. ಮೇಡಮ್ ಹತ್ರನೇ ಕೇಳೋಣ ಅಲ್ವಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ಫಸ್ಟ್ ಮನೆ ನಿಮ್ದೇ ಕಟ್ಟಿದ್ದಂತೆ. ನಾನು ಫಸ್ಟ್ ಕೇಳೋದು ಏರಿಯಾ ಬಗ್ಗೆ. ಈ ಸುತ್ತಮುತ್ತಲು ಏರಿಯಾ ಡೆವಲಪ್ಮೆಂಟ್ ಆಗಿದೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಏನೇನಿದೆ? ಸ್ಕೂಲು, ಕಾಲೇಜ್, ಹಾಸ್ಪಿಟಲ್? ಕಾಲೇಜು, ಹಾಸ್ಪಿಟಲ್ಸ್ ಎಲ್ಲ ಹತ್ರ ಇದೆ. ಇಲ್ಲಿಂದ ದೇವನಹಳ್ಳಿ ಒಂದು 15 to 18 ಕಿಲೋಮೀಟರ್ಸ್ ಅಷ್ಟೇ ಇದೆ. ಅಷ್ಟೇನೆ? ಓಕೆ. ಹೌದು. ಮತ್ತೆ ನಮಗೆ ವಾತಾವರಣ ಕೂಡ ಹಳ್ಳಿ ವಾತಾವರಣ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಸ್ಪೇಷಿಯಲ್ ಆಗಿದೆ. ಆಮೇಲೆ ದಿನ ಬೆಳಗ್ಗೆ ಎದ್ದಾಗ ನಮಗೆ ಸಾಮಾನು ಬೇಕು, ತರಕಾರಿ ಬೇಕು, ಹಣ್ಣು, ಹಾಲು ಬೇಕಾಗ್ತಾ ಇರತ್ತೆ. ಆ ಸಾಮಾನೆಲ್ಲ ತರೋದಕ್ಕೆ ಅಂಗಡಿಗಳೆಲ್ಲ ಇದೆಯಾ ಹತ್ರದಲ್ಲಿ? ತುಂಬಾ ಹತ್ರ ಇದೆ ಸರ್. ಎಷ್ಟು ದೂರ ಆಗುತ್ತೆ? ಒಂದು ಹಾಫ್ ಇಂದ ಒಂದು 1/4 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ವಾಕ್ ಮಾಡ್ಕೊಂಡು ಹೋಗ್ಬರ್ಬೋದಾ? ವಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬರ್ಬೋದು. ಅಂಡ್ ವಾಟ್ ಅಬೌಟ್ ಸೇಫ್ಟಿ ಮೇಡಮ್? ಯಾರಾದ್ರೂ ಇಲ್ಲಿ ಮನೆ ಕಟ್ಕೊಬೇಕು ಅಂತಿದ್ರೆ ಸೇಫ್ಟಿ ಇದೆಯಾ ಈ ಜಾಗ? ಸೇಫ್ಟಿ ಇದೆ ಸರ್. ಸೊ ಯಾರಾದ್ರೂ ಬರೋದು ಮಾಡೋದು ಏನು ಇಲ್ಲಿ ತೊಂದರೆ ಇಲ್ವಾ? ಇಲ್ಲಿ ಏನು ಇಲ್ಲ ಸರ್, ತುಂಬಾ ಸೇಫ್ ಆಗಿದೆ. ಮಾಡ್ತಾ ಇದಾರಲ್ಲ ಸರ್, ವಾಸ ಇದಾರೆ. ಸೇಫ್ಟಿ ಇದೆಯಾ ಮೇಡಮ್? ಚೆನ್ನಾಗಿದೆಯಾ? ತುಂಬಾ ಸೇಫ್ ಇದೆ ಸರ್. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ಯಾರಾದ್ರೂ ಇಲ್ಲಿ ಸೈಟ್ ತಗೊಳ್ಳೋದಿದ್ರೆ ತಗೋಬೋದಾ? ಚಿಂತೆ ಮಾಡದೆ ಆರಾಮಾಗಿ ತಗೋಬಹುದು. ವರ್ತ್ ಅಂತ ಹೇಳ್ತೀರಾ? ವರ್ತ್ ಅಂತ ಸರ್. ಹೇಳ್ತೀರಾ? ಓಕೆ. ಸೊ ನಮ್ಮ ಟ್ರಸ್ಟ್ವರ್ತಿಗೆ ಒಂದು ತಮ್ಸ್ ಕೊಡ್ಬೋದಾಗ? ಕೊಟ್ಬಿಡಿ ಹಾಗಾದ್ರೆ. ಓಕೆ ಮೇಡಮ್, ಫೈನಲ್ ಅಂತ ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲಾ ವಿಚಾರಗಳನ್ನ ತಿಳಿಸ್ಬಿಟ್ರಿ. ಈಗ ಬರ್ತಾ ಇರೋಂಥದ್ದು ಬೆಲೆ, ಪ್ರೈಸ್. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 2250. ನೆಗೋಷಿಯಬಲ್ ಇರುತ್ತಾ? ಖಂಡಿತ ನೆಗೋಷಿಯಬಲ್ ಇರುತ್ತೆ. 2250 ಅಲ್ಲಿ ನಮ್ಮ ವೀಕ್ಷಕರಿಗೆ ಒಂದು 100 ರೂಪೀಸ್ ಡಿಸ್ಕೌಂಟ್ ಕೊಡ್ಬೋದಾ? ಖಂಡಿತ ಕೊಡ್ತೀವಿ ಸರ್. 2150 ಮಾಡ್ತೀರಾ? ಮತ್ತೆ ಇಲ್ಲ, ಆರಾಮಾಗಿ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, 2150 2150 ರುಪೀಸ್ಗೆ ಇಲ್ಲಿ ಸೈಟ್ಸ್ಗಳು ಅವೈಲೇಬಲ್ ಇದೆ. ಆ್ಯಂಡ್ ಈ ರೇಟು ವರ್ತ ಮೇಡಮ್ ಇಲ್ಲಿ ಸುತ್ತಮುತ್ತಲು? ಖಂಡಿತ ಸರ್. ಇವಾಗ ಕರ್ನಾಟಕ ಡೀಪ್ ಹೈಟೆಕ್ ಪಾರ್ಕ್ ಅಂತ ಬರ್ತಾ ಇದೆ. ವೀಕ್ಷಕರು ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು. ಅಪ್ಡೇಟ್ಸ್ ನೋಡ್ಕೋಬಹುದು. ಅಪ್ಕಮಿಂಗ್ ಪ್ರಾಜೆಕ್ಟ್ ಅದು. ಸೊ ಕರ್ನಾಟಕ ಡೀಪ್ ಹೈಟೆಕ್ ಪಾರ್ಕ್ ಅನ್ನೋದು ಜಂಗಮಕೋಟೆ ಅನ್ನೋ ಊರ್ನ ತುಂಬಾ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇರೋವಂಥದ್ದು. ಅದಕ್ಕೆ ಖಂಡಿತ ಕ್ಲೈಂಟ್ಸ್ ಏನಿದ್ದಾರೆ ಅವರು ಚೆಕ್ ಮಾಡಿ ನೋಡಿದ್ರೇನೆ ಒಳ್ಳೇದಂತ ಅನ್ಸುತ್ತೆ. ಅದು ಬಂತು ಅಂದ್ರೆ ವ್ಯಾಲ್ಯೂ ಜಾಸ್ತಿ ಹೌದು ಸರ್, ಖಂಡಿತ. ಅಪ್ರಾಕ್ಸ್ ಏನಿಲ್ಲ ಅಂದ್ರೂ ನಿಮ್ಗೆ 3-4 ಇಯರ್ಸ್ ಅಲ್ಲಿ ಇಲ್ಲಿ ಕಣ್ಣು ಮುಚ್ಕೊಂಡು 4000 ಹೋಗುತ್ತೆ. ಡಬಲ್ ಆಗುತ್ತೆ? ಖಂಡಿತ ಆಗುತ್ತೆ, 1000% ಆಗುತ್ತೆ. ಓಕೆ. ಆಮೇಲೆ ತುಂಬಾ ಜನರಿಗೆ ಡೌಟ್ ಇರೋದು ಏನಂತಂದ್ರೆ, ನೋಡಿ ಇವಾಗೆಲ್ಲ ಖಾತಾ ಇಲ್ದೇನೆ ರಿಜಿಸ್ಟರ್ ಆಗ್ತಾ ಇಲ್ಲ. ಹೌದು. ಕರೆಕ್ಟಾ? ಸೊ ಇಲ್ಲಿ ಯಾವ ಖಾತಾ ಕೊಡ್ತಾ ಇದ್ದೀರಾ? ಕನ್ವರ್ಜನ್ ಯಾವ್ದು ಕೊಡ್ತಾ ಇದ್ದೀರಾ? ಸರ್ ಇದು DTCP ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್. ನಿಮ್ಗೆ ಅಪ್ರೂವ್ಡ್ ಪ್ಲಾನ್ ಕೂಡ ತೋರಿಸ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ? ಹೌದು ಸರ್. ಅಲ್ವಾ? ಅಪ್ರೂವ್ಡ್ ಪ್ಲಾನ್ ಸ್ಕ್ರೀನ್ ಮೇಲೆ ಬರ್ತಾ ಇರಬಹುದು, ಅದನ್ನು ಕೂಡ ನೀವು ನೋಡಬಹುದು. ಈಚ್ ಅಂಡ್ ಎವ್ರಿ ಪ್ಲಾಟ್ಸ್ಗೆ 911A ಖಾತಾಸ್ ಇದೆ. 911A ಖಾತಾ. ಸೊ ಅಪ್ರೂವ್ಡ್ ಆಗಿದೆ, ಕನ್ವರ್ಜನ್ ಆಗಿದೆ, ಖಾತಾ ಕೂಡ ಅವೈಲೇಬಲ್ ಇದೆ. ನಾಳೆನೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾ? ಖಂಡಿತ ಮಾಡ್ಕೋಬಹುದು, 100% ಮಾಡ್ಕೋಬಹುದು. ಇಮಿಡಿಯೇಟ್ಲಿ ಆಗುತ್ತೆ. ಓಕೆ. ನೀವು ಇವಾಗ ಸೈಟ್ ಪರ್ಚೇಸ್ ಮಾಡಿದ್ರು ನಾಳೆನೇ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳ್ತೀರಾ? ಸೊ ಆಮೇಲೆ ವಾಟ್ ಅಬೌಟ್ ಲೋನ್? ಎಷ್ಟು % ಲೋನ್ ಆಗ್ಬೋದು ಇಲ್ಲಿ ನಿಮ್ಮ ಪ್ರಕಾರ? 75% ಲೋನು 100% ಆಗುತ್ತೆ. ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀವಿ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ ಮೂಲಕ ಟ್ರಸ್ಟ್ವರ್ದಿ ಪ್ರಾಪರ್ಟೀಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆರಾಮಾಗಿ ಒಂದು ಒಳ್ಳೆ 75% ಲೋನ್ ಮೂಲಕ 911A ಖಾತಾ ಪ್ರಾಪರ್ಟೀಸ್, ಅದು ಕೂಡ DTCP ಅಪ್ರೂವ್ಡ್ ಆಗಿರೋಂಥ ಪ್ರಾಪರ್ಟೀಸನ್ನು ಇಲ್ಲಿ ಬೈ ಮಾಡ್ಬೋದು ವೀಕ್ಷಕರೇ. ಸೊ ಯಾರಾದರೂ ಟ್ರಸ್ಟ್ವರ್ದಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಎಲ್ಲಿ ಬರಬೇಕು? ಆಫೀಸಲ್ಲಿ ಇದೆ ನಿಮ್ಮದು? ನಮ್ಮ ಆಫೀಸ್ ಬಂದು TC ಪಾಳ್ಯ ಸಿಗ್ನಲ್ ಅಲ್ಲಿ ಇದೆ. ಓಕೆ. ಭಟ್ರಳ್ಳಿ ನೆಕ್ಸ್ಟ್. ಸೊ ಅಲ್ಲೇ ಬರ್ಬೋದು. ಇಲ್ಲೂ ಕೂಡ ಆಫೀಸ್ ಇದೆ ಪ್ರಾಜೆಕ್ಟ್ ಅಲ್ಲಿ. ಆಫೀಸಲ್ಲೇ ಇಲ್ಲೇ ಪ್ರಾಜೆಕ್ಟ್ ಇದರಲ್ಲಿ ವಿಸಿಟ್ ಮಾಡಿದಾಗ ನಾವು ಇಲ್ಲೇ ಬುಕ್ಕಿಂಗ್ ಮಾಡ್ತೀವಿ ಅಂದ್ರೆ ಇಲ್ಲೇ ಬುಕ್ಕಿಂಗ್ ತಗೊಳ್ಳೋ ಫೆಸಿಲಿಟಿ ಕೂಡ ಇದೆ. ಬುಕ್ಕಿಂಗ್ ಪ್ರೋಸೆಸ್ ಹೇಳಿ. ಬುಕ್ಕಿಂಗ್ ಪ್ರೋಸೆಸ್ ಬಂದು ಬುಕ್ಕಿಂಗ್ ಫಾರ್ಮ್ ಇರುತ್ತೆ. ಸೊ ಕ್ಲೈಂಟ್ಸ್ ಯಾವ ಪ್ಲಾಟ್ನ ಸೆಲೆಕ್ಟ್ ಮಾಡ್ಕೊತಾರೆ, ಆ ಪರ್ಟಿಕ್ಯುಲರ್ ಪ್ಲಾಟ್ಗೆ 50,000 ರೂಪೀಸ್ ಅಡ್ವಾನ್ಸ್ ಇರುತ್ತೆ. ಸೊ ಅದನ್ನ ಪೇ ಮಾಡಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 10 days ಟೈಮ್ ಇರುತ್ತೆ. ಸೇಮ್ ಆಸ್ ಯೂಶುವಲ್ ಪ್ರೊಸೀಜರ್ ಏನಿರುತ್ತೆ 10 days ಅಲ್ಲಿ ಲೀಗಲ್ ಪ್ರೊಸೀಜರ್ ಎಲ್ಲ ಮುಗಿಯುತ್ತೆ. ಸೊ ಆಮೇಲೆ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಗ್ರಿಮೆಂಟ್ ಹಾಕೋಬೇಕಾಗುತ್ತೆ. ಮಿನಿಮಮ್ 25% ಅಗ್ರಿಮೆಂಟ್ ಅಮೌಂಟ್ ಆಗುತ್ತೆ. ಇದು ಕಡಿಮೆ ಬಜೆಟ್ ಇರೋದ್ರಿಂದ ನಾಟ್ ಮೋರ್ ದನ್ 5 ಲಕ್ಷದ ಮೇಲೆ ಬರೋದಿಲ್ಲ. 25% ಅಂದ್ರೆ
ಒಂದು 4 to 5 lakhs ಅಷ್ಟೇನೆ ಅಗ್ರಿಮೆಂಟ್ ಹಾಕೋಬಹುದು. ಸೊ ಕೈಯಲ್ಲಿ 4 5 ಲಕ್ಷ ಇದ್ರೂ ಹಾ, ನಾವು remaining ಪ್ರೊಸೀಡ್ ಎಲ್ಲ ಮಾಡ್ಬೋದು. loan ಆಗುತ್ತೆ. ಓಕೆ, ಅದು ನೀವೇ ಮಾಡಿಸ್ಕೊಡ್ತೀರಿ. ಓಕೆ, ಟ್ರಸ್ಟ್ ವರ್ದೀಸ್ ಅವ್ರದ್ದು ಪ್ರಾಜೆಕ್ಟ್ ಎಲ್ಲೆಲ್ಲಿ ನಡೀತಾ ಇದೆ ಮೇಡಮ್ ಸದ್ಯಕ್ಕೆ? ಸೊ ಈ ಸದ್ಯಕ್ಕೆ ಇಲ್ಲಿ ನಡೀತಾ ಇದೆ. ಇನ್ನೊಂದು ಬಂದು ನರಸಾಪುರ ಹೈವೇ ಅಲ್ಲಿದೆ, ನೀವೇ ಅದನ್ನ ಶೂಟ್ ಕೂಡ ಮಾಡಿದ್ದೀವಿ. ಮಾಡಿದೀವಿ. ಹೌದು, ಹಿಲ್ ವ್ಯೂ ಪ್ರಾಜೆಕ್ಟ್ ಅಂತ. ಓಕೆ ಓಕೆ. ಸೊ ಅದು ಕಂಪ್ಲೀಟ್ ಆಗ್ತಾ ಬರ್ತಿದೆ ಸರ್. ಇನ್ನೊಂದು 2-3 ಪ್ಲಾಟ್ಸ್ ಇದೆ ಅಷ್ಟೇ. ಅದ್ರ ಪಕ್ಕನೆ 12 acres ಸ್ಟಾರ್ಟ್ ಆಗಿದೆ, ಅದು ಕೂಡ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಮತ್ತೆ ತಮ್ಮನ್ನ ಕರೆಸ್ತೀವಿ ಅಲ್ಲಿಗೆ. ಮಾಡೋಣ ಅಲ್ವಾ? ಹಾ ಸರ್. ಸೊ ಆ ಹಿಲ್ ವ್ಯೂ ಅನ್ನು ನೋಡಬೇಕು ಅಂತಂದ್ರೆ ಚಿಕ್ಕದಾಗಿ ಆ ಬಿಟ್ಟನ್ನು ಕೂಡ ಹಾಕ್ತೀನಿ ಇವಾಗಲೇ, ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು. 2-3 ಪ್ಲಾಟ್ಸ್ಗಳು ಅಷ್ಟೇ ಇರುವಂಥದ್ದು, ಅದು ಕೂಡ ಹೈವೇಗೆ ಅಟ್ಯಾಚ್ ಆಗಿರೋದು. ನಾನೇ ಲಾಸ್ಟ್ ಮಾಡಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಬೇಕಾದರೆ ನೋಡ್ಬೋದು. ಆ್ಯಂಡ್ ಅಲ್ಲೂ ಕೂಡ ಸೈಟ್ ಪರ್ಚೇಸಸ್ಸನ್ನು ಮಾಡ್ಬೋದು. ಮೇಡಮ್, ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ದಿನದಿಂದ ಯಾವ ದಿನ ಟೈಮಿಂಗ್ಸ್ ಏನಿರುತ್ತೆ ಸರ್ ತಮ್ಮದು? ಟೈಮಿಂಗ್ಸ್ ಏನಿಲ್ಲ, ನಾರ್ಮಲಿ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಬೆಳಗ್ಗೆ 10 to ಈವ್ನಿಂಗ್ 6 up to 6ವರೆಗೂ ಮಾಡ್ಬೋದು. ಇನ್ ಕೇಸ್ ಅವ್ರಿಗೆ ಟೈಮ್ ಆಯಿತು ಅವಾಗ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಅವರು 7 o'clock 8 up to 10ವರೆಗೂ ಮೆಸೇಜಸ್ ಒಂದು ವಾಟ್ಸಪ್ ಆಗ್ಬೋದು ಅಲ್ವಾ? ಇಗ್ನೋರೆನ್ಸ್ ಎಲ್ಲ ಏನಿರೋದಿಲ್ಲ ಓಕೆ clients ಗೆ. ಓಕೆ, ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಲೊಕೇಶನ್ ನೋಡ್ಬೋದು, ಫೋನ್ ನಂಬರ್ ನೋಡ್ಬೋದು, ಈವನ್ ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಆಫೀಸನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕೆಂಡಲ್ಲಿ ಫ್ರೀ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಒಂದು ರೌಂಡ್ ಇಲ್ಲಿ ವಿಸಿಟ್ ಮಾಡಿ. ಸುತ್ತಮುತ್ತಲು ನೋಡುವಂಥ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಇಲ್ಲಿ ಬಂದು ನೋಡಿ ಆರಾಮಾಗಿ ಓಡಾಡಿಕೊಂಡು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಅಂತೂ ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಜೊತೆಯಲ್ಲಿ ಸೈಟ್ ಇಷ್ಟ ಆಯಿತು ಅಂದರೆ ಒಂದು ಸೈಟ್ ಪರ್ಚೇಸಸ್ ಕೂಡ ಮಾಡ್ಬೋದು. ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಸೈಟನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ತೆ. ಧನ್ಯವಾದಗಳು ವೀಕ್ಷಕರೇ.